Hello, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೂಪರ್ ಟೇಸ್ಟಿ ಫ್ರಾನ್ಸ್ ಸುಕ್ಕ ಮಾಡೋಣ. ಕೋಸ್ಟಲ್ ಸ್ಟೈಲ್ ಫುಲ್ ಫ್ಲೇವರ್ ಬರುತ್ತೆ. ಫ್ರಾನ್ಸ್ನ ಕ್ಲೀನ್ ಮಾಡಿಕೊಂಡು ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಐ ಟೇಕನ್ ಆಲ್ ದ ರಾ ಇಂಗ್ರೀಡಿಯೆಂಟ್ಸ್ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆನಿಯನ್ ಆ್ಯಂಡ್ ಕೊಕೊನಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅರೇಂಜ್ ಮಾಡಿ ಇಟ್ಕೊಂಡು ಒಂದು ಪ್ಯಾನ್ಗೆ 1 to 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಯು ಟೇಕನ್. ದೆನ್ ನಾನು ಇಲ್ಲಿ ಎಲ್ಲ ರಾ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಚಿಲ್ಲಿ, ಕೊತ್ತಂಬರಿ ಕಾಳು ಆ್ಯಂಡ್ ಕಾಳುಮೆಣಸು, ಬೆಳ್ಳುಳ್ಳಿ ಆ್ಯಂಡ್ ಜೀರಿಗೆ ಆ್ಯಂಡ್ ಸಾಸಿವೆ ಕೂಡ ಸ್ವಲ್ಪ ಎಲ್ಲ ಪರ್ಫೆಕ್ಟ್ ರೇಷಿಯೋದಲ್ಲಿ ತೊಗೊಳ್ಬೇಕು. ನಾನು ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ರೇಷಿಯೋದಿಲ್ಲ ಅಂದರೆ ಫ್ಲೇವರ್ ಡಿಫ್ರೆಂಟಾಗಿ ಬರುತ್ತೆ. ಪ್ರಾನ್ಸ್ ಸುಕ್ಕಕ್ಕೆ ಪರ್ಫೆಕ್ಟ್ ಟೇಸ್ಟ್ ಬರಬೇಕು ಅಂದರೆ ಪರ್ಫೆಕ್ಟ್ ರೇಷಿಯೋದಲ್ಲಿರಬೇಕು. ಅದರಲ್ಲೂ ಕೋಸ್ಟಲ್ ಸ್ಟೈಲ್ ಫ್ಲೇವರ್ ಬರಬೇಕು ಅಂದರೆ ಎಲ್ಲದನ್ನೂ ಸರಿಯಾಗಿ ರೇಷಿಯೋದಲ್ಲಿ ಹಾಕಬೇಕು ಆ್ಯಂಡ್ ಪರ್ಫೆಕ್ಟಾಗಿ ಫ್ರೈ ಮಾಡಬೇಕು. ಮೇಯ್ನ್ ಟ್ವಿಸ್ಟ್ ಏನಂದರೆ ಇದನ್ನು ಫ್ರೈ ಮಾಡೋದಿರೋದು. ಇದೆಲ್ಲ ಫ್ರೈ ಮಾಡಿಕೊಂಡು ನೀವು ಮಿಕ್ಸರ್ ಜಾರ್ಗೆ ತಕ್ಕೊಳ್ಳಿ. ದೆನ್ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲು, ದೆನ್ ಆ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ನೀವು ಕೊಕೊನಟ್ನ ಆ್ಯಡ್ ಮಾಡ್ಕೊಂಡಿರಬೇಕು. ಅದನ್ನು ಆ್ಯಡ್ ಮಾಡಿಕೊಂಡು ಮೈಲ್ಡಾಗಿ ಫ್ರೈ ಮಾಡ್ತಾ ಬನ್ನಿ. ಇಲ್ಲಿ ಫ್ರೈ ಮಾಡೋದೇ ಮೇಯ್ನ್ ಪಾರ್ಟ್, ಬಿಕಾಸ್ ಕೊಕೊನಟ್ಟಿಂದು ಹಸಿ ಸ್ಮೆಲ್ ಹೋಗ್ಬಿಟ್ಟು ದ ಕ್ರಿಸ್ಪಿ ಫ್ಲೇವರ್ ಬರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಟೇಸ್ಟ್ ಬರಬೇಕು, ಅದಕ್ಕೋಸ್ಕರ ನಾವು ಫ್ರೈ ಮಾಡ್ತೀವಿ. ಇಲ್ಲ ಅಂದರೆ ಮಸಾಲೆ ಏನೇ ಇದ್ದರೂ ಅದು ಪ್ರಾನ್ಸ್ಗೆ ಹಾಕಿದಾಗ ಡೈರೆಕ್ಟಾಗಿ ಹಸಿ ಸ್ಮೆಲ್ ಬರುತ್ತೆ. ಸೊ ನೀವು ಫ್ರೈ ಮಾಡ್ಕೊಂಡು ಹಾಕಿದಾಗ ಎಕ್ಸ್ಟ್ರೀಮ್ಲಿ ಗುಡ್ ಟೇಸ್ಟ್ ಬರುತ್ತೆ. ಟ್ರಸ್ಟ್ ಮೀ. ದೆನ್ ಇದೆಲ್ಲ ಕರೆಕ್ಟಾಗಿ ಫ್ರೈ ಆದಾಗ ಗೊತ್ತಾಗುತ್ತೆ. ಲುಕ್ ಇಟ್, ಈ ಟೆಕ್ಸ್ಚರಲ್ಲಿ ಇರಬೇಕು. ಇದೆಲ್ಲದನ್ನೂ ನೀವು ಮಿಕ್ಸರ್ಗೆ ಡಂಪ್ ಮಾಡ್ಕೊಳ್ಳಿ. ಡಂಪ್ ಮಾಡ್ಕೊಂಡ್ಮೇಲೆ ನೀವು ಇದೆರಡನ್ನೂ ಒಟ್ಟಿಗೆ ಬೇಕಾದ್ರೂ ಗ್ರೈಂಡ್ ಮಾಡ್ಬೋದು, ಸಪ್ರೇಟಾಗಿ ಬೇಕಾದ್ರೂ ಮಾಡ್ಬೋದು. ಅದೆಲ್ಲ ಡಿಪೆಂಡ್ಸ್ ಆನ್ ಯು. ಬಿಕಾಸ್ ಇದನ್ನು ಬ್ಲೆಂಡಿಂಗ್ ಏನಿದೆ ತುಂಬ ಸ್ಲೈಟ್ ಆಗಿ ಮಾಡಬೇಕು. ಹೇಗಂದರೆ ತುಂಬ ಸಾಂಬಾರಿಗೆ ನೈಸ್ ಮಾಡ್ತೀವಲ್ಲ ಆ ಥರ ಬೇಡ. ಗ್ರೈಂಡಿಂಗ್ ಹೇಗೆ ಇದ್ದು ಕ್ರಿಸ್ಟಲ್ ಲೈಕ್ ಗ್ರೈಂಡಿಂಗ್ ಇರಲಿ. ನಾನು ಪ್ರಿಫರ್ ಮಾಡೋದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ದೆನ್ ಅದೇ ಪ್ಯಾನಲ್ಲೇ ನಾನು ಕುಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ 2 to 3 ಟೇಬಲ್ ಸ್ಪೂನ್ ಆಫ್ ಕೊಕೊನಟ್ ಆಯಿಲ್. ಇದಕ್ಕೆ ಆನಿಯನ್ನ ಚಾಪ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತೀನಿ. ಇದು ಕ್ಲಿಯರ್ ಲೈಟ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಕೊರಿಯಾಂಡರ್ ಲೀಫ್ ಆ್ಯಂಡ್ ಮಸ್ಟರ್ಡ್ ಸೀಡ್ಸ್ನ ಮಿಕ್ಸ್ ಮಾಡಿದ್ದೀನಿ. ನೀವು ಅದನ್ನು ತೊಗೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ಇದು ಫ್ರೈ ಆದಮೇಲೆ ನೀವು ಡೈರೆಕ್ಟ್ ಫ್ರಾನ್ಸ್ನ ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆನಿಯನ್ನು ತುಂಬ ಕರ್ಡ್ಸೆಲ್ಲ ಮಾಡಬೇಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್, ತುಂಬ ಹಸಿನೂ ಬೇಡ, ತುಂಬ ಫ್ರೈನೂ ಬೇಡ. ಆದಮೇಲೆ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರಾನ್ಸು ಅದನ್ನು ಹಾಕ್ಕೊಂಡ್ಬಿಡಿ. ಫ್ರಾನ್ಸ್ ಕುಕ್ ಆಗೋಕ್ಕೆ ತುಂಬ ಹೊತ್ತು ತೊಗೊಳಲ್ಲ, ಬಿಕಾಸ್ ಇದು ಸಾಫ್ಟಾಗಿರುತ್ತೆ. ಏನೇ ಬೋನ್ಸ್ ಆಗಿರ್ಬೋದು, ಏನೇ ಮುಳ್ಳು ಏನೂ ಇರಲ್ಲ ಸೀ ಫುಡ್ಡಲ್ಲಿ ಬೇರೆ ಇರೋದನ್ನ. ಸೊ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ. ಜಾಸ್ತಿ ಕರ್ಡ್ಸೆಲ್ಲ ಹಾಕಬೇಡಿ, ಟೇಸ್ಟ್ ಹೋಗಿ ರಬ್ಬರ್ ಥರ ಆಗಿಬಿಡುತ್ತೆ ಪ್ರಾನ್ಸು. ಸೊ ಮೈಲ್ಡಾಗಿ ಬೆಂದರೆ ಪರ್ಫೆಕ್ಟ್ ಟೇಸ್ಟ್ ಸಿಗುತ್ತೆ. ಇದೆಲ್ಲ ಕರೆಕ್ಟಾಗಿ ಬೆಂದ ತಕ್ಷಣ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೆನ್ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಅದಕ್ಕೆ ಏನು ಗ್ರೈಂಡ್ ಮಾಡಿರ್ತೀರ ಅದನ್ನು ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸ್ವಲ್ಪ ಬೇಯಬೇಕು ಅಂತ ಅನಿಸ್ತು, ಅದಾದಮೇಲೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ಹರ್ಕೊಂಡಿದ್ದೀನಿ ರಾ ಇಂಗ್ರೀಡಿಯೆಂಟ್ಸು ಮತ್ತು ಕೊಕೊನಟ್ ಏನು ಫ್ರೈ ಮಾಡಿರ್ತೀವಿ ಅದು. ಯಾಕಂದರೆ ರಾ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸಲ ಅದು ಕುಕ್ ಆದ ತಕ್ಷಣ ಅದಕ್ಕೆ ಸ್ಪೈಸಿ ಟೇಸ್ಟ್ ಬೇಗ ಆ್ಯಡ್ ಆಗುತ್ತೆ. ಇದು ಬೆಂದಾದ ತಕ್ಷಣ ನಾನು ಕೊಕೊನಟ್ ಆ್ಯಡ್ ಮಾಡ್ತೀನಿ. ಯಾಕಂದರೆ ಅಲ್ಲಿ
ಫ್ಲೇವರ್ದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ದೆನ್ ಇದ್ರ ಟೇಸ್ಟ್ ಪರ್ಫೆಕ್ಟಾಗಿ ಬರುತ್ತೆ ಪ್ರಾನ್ಸ್ ಮೇಲೆ. ಎಷ್ಟು ನೀರು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ, ಡಿಪೆಂಡ್ಸ್ ಆನ್ ಯು. ಸೊ ನಮಗೆ ಇಲ್ಲಿ ತಿಕ್ಕಾಗಿ ಬೇಕಿತ್ತು, ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ ವಾಟರು. ಅದು ಕರೆಕ್ಟಾಗಿ ಬೆಂದಿದೆ ಅಂದ ತಕ್ಷಣ ಆ ಮಸಾಲೆಯಿಂದ ಆಯಿಲ್ ಸಪ್ರೇಟ್ ಆಗುತ್ತೆ. ನನಗೆ ಅನಿಸುತ್ತೆ ಅಲ್ಲಿ ಕಾಣ್ತಿದೆ ಅಂತ. ಸೊ ಆಯಿಲು ಸಪ್ರೇಟ್ ಆದ ತಕ್ಷಣ ನೀವು ಅದಕ್ಕೆ ಕೊಕೊನಟ್ನ ಆ್ಯಡ್ ಮಾಡ್ಕೊಳ್ಬೋದು. ಅದು ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, 1 to 2 ಗ್ರೈಂಡಲ್ಲಿ ಸಾಕು. ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಟೇಸ್ಟ್ ಚೇಂಜ್ ಆಗಿ ಬರುತ್ತೆ. ಆಫ್ಟರ್ ಆಲ್ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಮಸಾಲ 4 to 5 ಮಿನಿಟ್ಸ್ ಫ್ರೈ ಆಗಬೇಕು, ಇಲ್ಲ ಅಂದರೆ ಬೇರೆ ಫ್ಲೇವರ್ ಬರುತ್ತೆ, ಹಸಿ ಸ್ಮೆಲ್ ಥರ. ಇದು 4 to 5 ಮಿನಿಟ್ಸ್ ಕುಕ್ ಆದ ತಕ್ಷಣ ಅದರಲ್ಲಿರೋ ಆಯಿಲ್ ರಿಲೀಸ್ ಆಗುತ್ತೆ. ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಟೇಸ್ಟ್ ಡಲ್ ಆಗುತ್ತೆ. ಲಿಟಲ್ ವಾಟರ್ ಬೇಕಾದ್ರೆ ಸ್ಪ್ರಿಂಕಲ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ 4 to 5 ಮಿನಿಟ್ಸ್. ಇದೆಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾದ ತಕ್ಷಣ ಕೊಕೊನಟ್ನ ಆ್ಯಡ್ ಮಾಡ್ಕೊಳ್ಬೋದು. ಕೊಕೊನಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಫೈನ್ ಮಿಕ್ಸ್ ಆಗಿರಲಿ ಪ್ರಾಪರ್ ಆಗಿ. ಈ ಕೊಕೊನಟ್ಟು ಮತ್ತು ಮಸಾಲ ಒಂದು 4 to 5 ಮಿನಿಟ್ಸು ಫ್ರೈ ಆದರೆ ಸಾಕು, ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ದೆನ್ ಫೈನಲ್ ಆಗಿ ಕೊರಿಯಂಡರ್ ಲೀಫ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆ್ಯಂಡ್ ದ ಅಥೆಂಟಿಕ್ ಟೇಸ್ಟ್ ಪ್ರಾನ್ ಸುಕ್ಕ always ready for you. Serve with a hot rice and neer dosai for a super combo. If you like this video, do like, share and subscribe ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. See you in the next video.